ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಈ ಚಾನಲಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ಇಂಟರ್ವ್ಯೂದಲ್ಲಿ ಕೇಳುವಂಥ ಕೆಲವು ಪ್ರಶ್ನೆಗಳನ್ನು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಮಾಡಲಾಗಿತ್ತು. ಇವತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಹೌ ಮಚ್ ಸ್ಯಾಲ್ರಿ ಡೂ ಯು ಎಕ್ಸ್ಪೆಕ್ಟ್? ಅಂದರೆ ನೀವು ಈ ಕೆಲಸಕ್ಕೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸ್ಯಾಲ್ರಿ ಅಂತ ಕ್ವಶನ್ ಕೇಳಿದರೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಜನರಲಿ ನೀವು ನೋಡಿರೋ ಹಾಗೆ ಯಾವುದೇ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಸ್ಯಾಲ್ರಿನ ಮೆನ್ಷನ್ ಮಾಡಿರ್ತಾರೆ ಯೂಶ್ವಲಿ. ಆದರೆ ಕೆಲವೊಮ್ಮೆ ಸ್ಯಾಲರಿ ನೆಗೋಷಿಯಬಲ್ ಆಗಿರುತ್ತೆ. ಅಂದರೆ ಆಗ HR ನಿಮಗೆ ಈ ಕ್ವಶನ್ ಕೇಳ್ಬೋದು, ಅಂದರೆ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಾಗಾದರೆ ಈ ಕ್ವಶನ್ಗೆ ಹೇಗೆ ಆನ್ಸರ್ ಮಾಡಬೇಕು? ಮೊದಲನೇದಾಗಿ HR ಈ ಕ್ವಶನ್ನ ಯಾಕೆ ಕೇಳ್ತಾರೆ? ಈ ಕ್ವಶನ್ ಕೇಳಿದಾಗ ಬೇರೆ ಬೇರೆ ಇಂಟರ್ವ್ಯೂವರು ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ನಿಮ್ಮ ಸ್ಕಿಲ್ಸ್ ಮತ್ತು ಕ್ವಾಲಿಫಿಕೇಷನ್ಸ್ ಬಗ್ಗೆ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ಮತ್ತು ಅವರ ಕಂಪ್ನಿಗೆ ಪರ್ಟಿಕ್ಯುಲರ್ ಒಂದು ಬಜೆಟ್ ಇರುತ್ತೆ. ಅಂದರೆ ಇಂಥ ಎಂಪ್ಲಾಯಿಗೆ ಈ ಪೋಸ್ಟ್ಗೆ ಇಷ್ಟೇ ಬಜೆಟ್ ಅಂತ. ಆ ಬಜೆಟಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಫಿಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಅವರು ನೋಡ್ತಾರೆ. ಈ ಕ್ವಶನ್ಗೆ ಹೇಗೆ ಆನ್ಸರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ಸ್ಯಾಲ್ರಿ ಬರಬಹುದು ಅಥವಾ ನಿಮಗೆ ಕೆಲಸ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಹಾಗಾದರೆ ಹೇಗೆ ಆನ್ಸರ್ ಮಾಡಬಾರ್ದು ಅನ್ನೋದನ್ನು ಮೊದಲು ನೋಡೋಣ. ಯಾಕೆಂದರೆ ನೀವು ಈ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಅಂದರೆ ಇಂಟರ್ವ್ಯೂವರು ನಿಮ್ಮನ್ನ ಆಲ್ರೆಡಿ ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಡ್ಬೋದು, ಅಂದರೆ ಕೆಲಸಕ್ಕೆ ನಿಮಗೆ ಸಿಗದೇನೂ ಇರ್ಬೋದು. ಹಾಗಾದರೆ ಫಸ್ಟ್ ಆಫ್ ಆಲ್ ಯಾವ ರೀತಿ ಆನ್ಸರ್ ಮಾಡಬಾರ್ದು ಅನ್ನೋದನ್ನು ನೋಡೋಣ. ಯಾವುದೇ ಸ್ಪೆಸಿಫಿಕ್ ಅಮೌಂಟ್ನ ತಕ್ಷಣ ಮೆನ್ಷನ್ ಮಾಡಬೇಡಿ. ಅಂದರೆ ಇಂಟರ್ವ್ಯೂವರು ಸ್ಪೆಸಿಫಿಕ್ಕಾಗಿ ಎಷ್ಟು ಅಮೌಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಮೌಂಟ್ನ ಮೆನ್ಷನ್ ಮಾಡಿ ಅಂತ ಹೇಳದೇ ಇದ್ದರೆ ನೀವಾಗೆ ಅಮೌಂಟ್ನ ಮೆನ್ಷನ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೋಡೋಣ. ಐ ಎಕ್ಸ್ಪೆಕ್ಟ್ 5 lakh per annum ಆರ್ ಐ ಎಕ್ಸ್ಪೆಕ್ಟ್ 7 lakh per annum ಎಕ್ಸೆಟ್ರಾ. ಈ ರೀತಿ ಒಂದು ನಂಬರ್ ಹೇಳಿ ಕೂತ್ಕೊಂಡ್ಬಿಡೋದು, ಈ ರೀತಿ ಮಾಡಬಾರ್ದು. ಇಂಟರ್ವ್ಯೂವರು ಸ್ಪೆಸಿಫಿಕ್ಕಾಗಿ ಅಮೌಂಟ್ ಹೇಳಿ ಅಂತ ಕೇಳಿದ್ರು ಅದನ್ನು ಯಾವ ರೀತಿ ಮೆನ್ಷನ್ ಮಾಡಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ನೋಡೋಣ. ಈ ಜಾಬ್ಗೆ ಸ್ಯಾಲ್ರಿ ತುಂಬ ಕಡಿಮೆ ಆಯಿತು ಅನ್ನೋದನ್ನು ಡೈರೆಕ್ಟಾಗಿ ಮೆನ್ಷನ್ ಮಾಡಬೇಡಿ. ಮೊದಲನೇ ಮಾತಾಗಿ ನೀವಾಗೆ ಸ್ಯಾಲರಿಯ ಬಗ್ಗೆ ಕ್ವಶನ್ ಕೇಳೋದಕ್ಕೆ ಶುರು ಮಾಡಬೇಡಿ. ನಿಮಗೆ ಬರೀ ದುಡ್ಡಿನ ಬಗ್ಗೆನೇ ವಿಚಾರ ತಲೆಯಲ್ಲಿದೆ ಅಂತ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಇಂಟರ್ವ್ಯೂವರೇ ಮೊದಲು ಮೆನ್ಷನ್ ಮಾಡಿದರೆ ಅದನ್ನು ಆನ್ಸರ್ ಮಾಡಿ. ಸ್ಯಾಲರಿ ನೆಗೋಷಿಯೇಟ್ ಮಾಡಬಹುದು ಅನ್ನೋದನ್ನು ಇಂಟರ್ವ್ಯೂವರೇ ಮೊದಲು ಇನಿಷಿಯೇಟ್ ಮಾಡಿದರೆ ನೀವು ಇಸ್ ಇಟ್ ನೆಗೋಷಿಯಬಲ್, ಇಫ್ ಐ ಕ್ಯಾನ್ ನೆಗೋಷಿಯೇಟ್ ಅಂತ ಪೊಲೈಟಾಗಿ ಕೇಳಿ ಮುಂದಿನ ವಿಚಾರಕ್ಕೆ ಬನ್ನಿ. ಹಾಗಾದರೆ ಸ್ಯಾಲ್ರಿನ ಯಾಕೆ ನೆಗೋಷಿಯೇಟ್ ಮಾಡ್ತಾರೆ HR ಅಂದರೆ, ನಿಮಗೆ ಯಾವುದೇ ಕಂಪನಿ ನಿಮ್ಮನ್ನು ಹೈರ್ ಮಾಡಬೇಕಾದ್ರೆ ನಿಮಗೆ ಟ್ರೈನಿಂಗ್ ಅಂತ ಕೊಡ್ತಾರೆ. ಸರ್ಟೆನ್ ಅಮೌಂಟ್ ಮತ್ತು ಟೈಮ್ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಸ್ಪೆಂಡ್ ಮಾಡ್ತಾರೆ. ಹಾಗಾಗಿ ನಿಮ್ಮನ್ನು ಹೈರ್ ಮಾಡೋದ್ರಿಂದ ಅವರಿಗೆ ವರ್ತ್ ಇದೆಯೋ ಇಲ್ವೋ ಅನ್ನೋದನ್ನು ಫಸ್ಟ್ ಇಂಟರ್ವ್ಯೂವರು ಯೋಚನೆ ಮಾಡ್ತಾರೆ. ಹಾಗಾದರೆ ಹೇಗೆ ಆನ್ಸರ್ ಮಾಡಬೇಕು? ಮೊದಲನೇದಾಗಿ ನಿಮ್ಮ ಕ್ವಾಲಿಫಿಕೇಷನ್ ಸ್ಕಿಲ್ಸ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನೀವು ಜಾಬ್ಗೆ ಬೆಸ್ಟ್ ಸೂಟಬಲ್ ಪರ್ಸನ್ ಅಂತ ನಿಮಗೆ ಗೊತ್ತಿರಬೇಕು. ಎರಡನೇದಾಗಿ ಕೆಲವೊಮ್ಮೆ ಸ್ಯಾಲರಿ ಒಂದೇ ತುಂಬ ಇಂಪಾರ್ಟೆಂಟ್ ಆಗೋದಿಲ್ಲ. ಯಾಕೆಂದರೆ ನಿಮಗೆ ಜಾಬ್ ಟೈಟಲ್ ಏನು ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಮತ್ತು ನೀವು ಯಾವ ಕಂಪನಿಯ ಕೆಲಸ ಮಾಡ್ತಿರೋ ಆ ಕಂಪನಿಯ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಕಂಪನಿಯ ವಿಷನ್ ಏನು, ಆ ಕಂಪನಿಯಲ್ಲಿ ವರ್ಕ್ ಕಲ್ಚರ್ ಹೇಗಿದೆ, ಟ್ರೈನಿಂಗ್ ಹೇಗಿರುತ್ತೆ, ನಿಮಗೆ ಮುಂದೆ ಕರಿಯರ್ ಗ್ರೋತ್ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ನೀವು ಮ್ಯಾಕ್ಸಿಮಮ್ ಟೈಮ್ ಆಫೀಸ್ನಲ್ಲಿ ಸ್ಪೆಂಡ್ ಮಾಡ್ತೀರಾ, ನಿಮ್ಮ ಟೀಮ್ ಜೊತೆ ಸ್ಪೆಂಡ್ ಮಾಡ್ತೀರಾ. ಹಾಗಾಗಿ ಲರ್ನಿಂಗ್ ಆಪರ್ಚುನಿಟೀಸ್ ಎಷ್ಟಿದೆ, ನೀವು ಎಷ್ಟರ ಮಟ್ಟಿಗೆ ಕೆಲಸ ಕಲಿಬಹುದು, ನೀವು ಹೇಗೆ ನಿಮ್ಮ ಕರಿಯರ್ನ ಗ್ರೋತ್ ಮಾಡ್ಕೋಬಹುದು, ಕರಿಯರ್ನ ಹೇಗೆ ಬೆಳೆಸ್ಕೋಬಹುದು ಎಕ್ಸೆಟ್ರಾ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮೇನ್ಲಿ ನಿಮ್ಮ ಆಫೀಸ್ ಲೊಕೇಶನ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಮ್ಮ ಕ್ವಾಲಿಫಿಕೇಷನ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ, ಇದೇ ಪೋಸ್ಟಿಗೆ ಬೇರೆ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕಂಪನಿಯಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಜನರಲಿ ಎಷ್ಟು ಸ್ಯಾಲ್ರಿ ಇದೆ ಅನ್ನೋದನ್ನು ಒಂದು ಸಣ್ಣ ಇನ್ಫಾರ್ಮೇಷನ್ ಇಟ್ಕೊಂಡಿರಿ. ಹಾಗಾದರೆ
ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಆನ್ಸರ್ನ ಮೊದಲನೇ ಪೋರ್ಷನ್ ಹೇಗಿರಬೇಕು ಅನ್ನೋದನ್ನು ನೋಡೋಣ. ಈಗ ನೀವು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ ಹೇಗೆ ಆನ್ಸರ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಈ ಜಾಬ್ಗೆ ನನ್ನ ಕ್ವಾಲಿಫಿಕೇಷನ್ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ಗೆ ಜನರಲಿ ಜಾಬ್ ಮಾರ್ಕೆಟಲ್ಲಿ ಎಷ್ಟು ಆಫರ್ ಮಾಡ್ತಾ ಇದ್ದಾರೆ ಅದನ್ನೇ ಅಮೌಂಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಈ ಸಂಸ್ಥೆಯಲ್ಲಿ ನನಗೆ ಸಿಗೋ ಟ್ರೈನಿಂಗ್ ಮತ್ತು ಕರಿಯರ್ ಗ್ರೋತ್ ಕೂಡ ನನಗೆ ಮುಖ್ಯ ಆಗುತ್ತೆ. ಈ ಸಂಸ್ಥೆಯ ರೆಪ್ಯುಟೇಷನ್ ಕೂಡ ನನಗೆ ಮುಖ್ಯ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಅಕಸ್ಮಾತ್ ನೀವು ಫ್ರೆಷರ್ ಆಗಿದ್ದರೆ ಸ್ಯಾಲರಿಯ ಬಗ್ಗೆ ಫೋಕಸ್ ಮಾಡದೆ ನಿಮಗೆ ಸಿಗುವ ಟ್ರೈನಿಂಗ್, ಕರಿಯರ್ ಆಪರ್ಚುನಿಟಿ, ಎಕ್ಸ್ಪೀರಿಯನ್ಸ್, ಟೀಮ್ ವರ್ಕ್, ವರ್ಕ್ ಕಲ್ಚರ್ ಬಗ್ಗೆ ನೀವು ಹೆಚ್ಚು ಮಾತಾಡಿ ನಿಮಗೆ ನಿಮ್ಮ ಟ್ರೈನಿಂಗ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮಗೆ ಸಿಗಬಹುದಾದ ಎಕ್ಸ್ಪೀರಿಯನ್ಸ್ ತುಂಬ ಮುಖ್ಯ ಅನ್ನೋದನ್ನು ಮೆನ್ಷನ್ ಮಾಡಿ. ಯಾಕೆಂದರೆ ಫ್ರೆಷರ್ಗೆ ಯೂಶ್ವಲಿ ಕಡಿಮೆ ಸ್ಯಾಲ್ರಿನೇ ಆಫರ್ ಮಾಡ್ತಾರೆ. ಆದರೂ ಇಂಟರ್ವ್ಯೂವರ್ ಸ್ಪೆಸಿಫಿಕ್ ಆಗಿ ಅಮೌಂಟ್ನ ಮೆನ್ಷನ್ ಮಾಡಿ ಅಂತ ಹೇಳಿದರೆ ಏನು ಮಾಡ್ತೀರಾ? ನನ್ನ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ನ ಕನ್ಸಿಡರ್ ಮಾಡಿ ಜಾಬ್ ಮಾರ್ಕೆಟಲ್ಲಿ ಎಷ್ಟು ಸ್ಯಾಲ್ರಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ನೋಡೋಣ, 6 to 7 per annum ಆರ್ 10 to 11 per annum ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದೇ ಜಾಬ್ ಮಾರ್ಕೆಟಲ್ಲಿ ಇದೇ ರೇಂಜಲ್ಲಿ ಸ್ಯಾಲ್ರಿ ನಡೀತಾ ಇದೆ ಅನ್ನೋದನ್ನು ಮೆನ್ಷನ್ ಮಾಡ್ಬೋದು. ತುಂಬ ಮುಖ್ಯವಾದ ವಿಚಾರ ಅಂದರೆ ನಿಮ್ಮ ಪರ್ಸ್ನಲ್ ನೀಡ್ಸ್ನ ಮೆನ್ಷನ್ ಮಾಡಬೇಡಿ. ಅಂದರೆ ನಿಮ್ಮ ಫೈನಾನ್ಷಿಯಲ್ ನೀಡ್ಸ್ ಏನಿದೆ, ನಾನು ಲೋನ್ ತೀರಿಸಬೇಕು, ನನಗೆ ಸ್ಯಾಲ್ರಿ ಬೇಕೇ ಬೇಕು ಅನ್ನೋದನ್ನು ನೆಗೆಟಿವ್ ಆಗಿ ಈ ರೀತಿ ಮೆನ್ಷನ್ ಮಾಡಬೇಡಿ. ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅದನ್ನು ನಿಮ್ಮ ಕ್ವಾಲಿಫಿಕೇಷನ್, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಅಚೀವ್ಮೆಂಟ್ ಮೂಲಕ ಮಾತ್ರ ಜಸ್ಟಿಫೈ ಮಾಡಿ. ಮತ್ತು ಇನ್ನೊಂದು ತುಂಬ ಮುಖ್ಯ ವಿಚಾರ ಅಂದರೆ ನಿಮ್ಮ ಸ್ಕಿಲ್ಸನ್ನು ದಿನೇ ದಿನ ಇಂಪ್ರೂವ್ ಮಾಡ್ಕೊಳ್ತಾ ಇರಿ ಮತ್ತು ಬೇರೆ ಬೇರೆ ಟ್ರೈನಿಂಗ್, ಸ್ಕಿಲ್ಸ್ ಮತ್ತು ಅಪ್ಗ್ರೇಡೇಷನ್ ಕಡೆ ಗಮನ ಕೊಡಿ. ನೀವು ಇರೋ ಕಂಪನಿಯಲ್ಲೇ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಥವಾ ಬೇರೆ ಕಂಪ್ನಿಗೆ ಜಂಪ್ ಆಗಬೇಕು ಅಂತ ಇದ್ದರು, ಫ್ರೆಷರ್ ಆಗಿದ್ದರು, ನಿಮ್ಮ ಸ್ಕಿಲ್ಸೇನೆ ನಿಮಗೆ ಕರಿಯರ್ ಗ್ರೋತ್ನ ಕೊಡೋದು. ಹಾಗಾಗಿ ನಿಮ್ಮ ಕ್ವಾಲಿಫಿಕೇಷನ್ ಸ್ಕಿಲ್ಸ್ನ ಪದೇ ಪದೇ ದಿನೇ ದಿನೇ ಹೊಸ ಟ್ರೈನಿಂಗ್, ಸ್ಕಿಲ್ಸ್ ಮೂಲಕ, ಹೊಸ ಕೋರ್ಸಸ್ ಮೂಲಕ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕಾದ್ರೆ ಯಾವ ರೀತಿ ಒಂದು ಆನ್ಸರ್ಸ್ನ ರೆಡಿ ಮಾಡ್ಕೊಳ್ತಿದ್ದೆ ಅನ್ನೋದು ಮೆನ್ಷನ್ ಮಾಡಿದ್ದೀನಿ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋನ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.